ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಬಸವರಾಜ್ ಮಸಬಿನಾಳ್, ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ ಲೆಕ್ಚರರ್, PU ಕಾಲೇಜ್ ವಿಜಯಪುರ. ನಾನು ಇವತ್ತು PUC ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ವ್ಯವಹಾರ ಅಧ್ಯಯನದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ನಿಮ್ಮ ಹೈಸ್ಕೂಲ್ ಹಂತದಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ವ್ಯವಹಾರ ಅಧ್ಯಯನವನ್ನು ಒಂದು ಭಾಗವಾಗಿ ಕಲಿತಿದ್ದೀರಿ. ಆದರೆ ಈ ವಾಣಿಜ್ಯ ವಿಭಾಗದಲ್ಲಿ ವ್ಯವಹಾರ ಅಧ್ಯಯನವನ್ನು ನೀವು ಪ್ರತ್ಯೇಕ ವಿಷಯವನ್ನಾಗಿ ಕಲಿತೀರಿ. ವ್ಯವಹಾರ ಅಧ್ಯಯನವು ಪ್ರಮುಖವಾಗಿ 12 ಅಧ್ಯಯನಗಳನ್ನು ಒಳಗೊಂಡಿದೆ. ಈ ಅಧ್ಯಾಯಗಳು ಭಾಗ 1 ಮತ್ತು ಭಾಗ 2 ಆಗಿ ವಿಂಗಡಿಸಲಾಗಿದೆ. ಭಾಗ 1ರಲ್ಲಿ ನಾವು 6 ಅಧ್ಯಾಯಗಳನ್ನು ನೋಡ್ತೀವಿ. ಅದೇ ರೀತಿ ಭಾಗ 2ರಲ್ಲಿ ನಾವು 6 ಅಧ್ಯಾಯಗಳನ್ನು ನೋಡ್ತೀವಿ. ಮೊದಲನೇ ಅಧ್ಯಾಯ ವ್ಯವಹಾರದ ಸ್ವರೂಪ ಮತ್ತು ಉದ್ದೇಶಗಳು, ವ್ಯವಹಾರ ಸಂಘಟನೆಯ ಪ್ರಕಾರಗಳು, ಖಾಸಗಿ, ಸಾರ್ವಜನಿಕ ಮತ್ತು ಜಾಗತಿಕ ಉದ್ಯಮಿಗಳು, ವ್ಯವಹಾರದ ಸೇವೆಗಳು, ವ್ಯವಹಾರ ಒದಗಿಸುತ್ತಿರುವ ಪದ್ಧತಿಗಳು, ವ್ಯವಹಾರದ ಸಾಮಾಜಿಕ ಹೊಣೆಗಾರಿಕೆ ಮತ್ತು ನೈತಿಕತೆ. ಈ 6 ಅಧ್ಯಾಯಗಳನ್ನು ನೀವು ಭಾಗ 1ರಲ್ಲಿ ಕಲಿತೀರಿ. ಅದೇ ರೀತಿ ಭಾಗ 2ರಲ್ಲಿ ಕಂಪನಿಯ ಸ್ಥಾಪನೆ, ವ್ಯವಹಾರದ ಹಣಕಾಸಿನ ಮೂಲಗಳು, ಸಣ್ಣ ವ್ಯವಹಾರ, ಆಂತರಿಕ ವ್ಯವಹಾರ, ಅಂತಾರಾಷ್ಟ್ರೀಯ ವ್ಯವಹಾರ, ಅದೇ ರೀತಿ ಅಂತಾರಾಷ್ಟ್ರೀಯ ವ್ಯವಹಾರ ಭಾಗ 2 ಅಂತಕ್ಕಂಥ 12 ಅಧ್ಯಾಯಗಳನ್ನು ನೀವು ಇಲ್ಲಿ ಕಲಿತೀರಿ. ಅದೇ ರೀತಿ ನಾವು ಇವತ್ತು ನಮ್ಮ ಮೊದಲನೇ ಅಧ್ಯಾಯ ವ್ಯವಹಾರದ ಸ್ವರೂಪ ಮತ್ತು ಉದ್ದೇಶಗಳು ಅಂತ ಹೇಳಿ ಕರಿತೀವಿ. ಈ ಒಂದು ಅಧ್ಯಾಯದ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಈ ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ ತಿಳಿದುಕೊಳ್ತಕ್ಕಂಥ ಅಂಶಗಳು ಯಾವ್ಯಾವು ಅಂದರೆ ವ್ಯವಹಾರದ ಪರಿಕಲ್ಪನೆ ಮತ್ತು ಗುಣಲಕ್ಷಣಗಳು, ವ್ಯವಹಾರ ಎಂದರೇನು, ವೃತ್ತಿ ಎಂದರೇನು ಮತ್ತು ಉದ್ಯೋಗಗಳ ವಿಶಿಷ್ಟ ಗುಣಲಕ್ಷಣಗಳನ್ನು ವ್ಯತ್ಯಾಸಿಸಿ ಅವುಗಳನ್ನು ಹೋಲಿಕೆ ಮಾಡುವ ಅಂಶಗಳನ್ನು ಕಲಿತೀವಿ. ಅದೇ ರೀತಿ ವ್ಯವಹಾರದ ಚಟುವಟಿಕೆಗಳ ವಿಂಗಡಣೆ, ಕೈಗಾರಿಕೆ ಹಾಗೂ ವಾಣಿಜ್ಯದ ಅರ್ಥ, ಕೈಗಾರಿಕೆಯ ವಿವಿಧ ಪ್ರಕಾರಗಳು, ವಾಣಿಜ್ಯಕ್ಕೆ ಸಂಬಂಧಿಸಿದ ಚಟುವಟಿಕೆಗಳ ವಿವರಣೆ, ವ್ಯವಹಾರದ ಉದ್ದೇಶಗಳು, ವ್ಯವಹಾರ ನಷ್ಟಭಯಗಳ ಸ್ವರೂಪ ಮತ್ತು ಕಾರಣಗಳು, ಕೊನೆಯದಾಗಿ ವ್ಯವಹಾರವನ್ನು ಪ್ರಾರಂಭಿಸುವಾಗ ಪರಿಗಣಿಸಬೇಕಾದ ಪ್ರಾಥಮಿಕ ಅಂಶಗಳು. ಈ ಅಂಶಗಳ ಬಗ್ಗೆ ನೀವು ಮೊದಲನೇ ಅಧ್ಯಾಯದಲ್ಲಿ ಕಲಿತೀರಿ. ವಿದ್ಯಾರ್ಥಿಗಳೇ, ನಾವು ವ್ಯವಹಾರದ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಆರ್ಥಿಕ ಚಟುವಟಿಕೆ ಅಂತಂದರೇನು, ಆರ್ಥಿಕೇತರ ಚಟುವಟಿಕೆ ಅಂತಂದರೇನು, ಇವುಗಳ ಬಗ್ಗೆ ತಿಳಿದುಕೊಂಡು ವ್ಯವಹಾರದ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಪ್ರತಿಯೊಂದು ಸಮಾಜದಲ್ಲಿ ಇರತಕ್ಕಂತಹ ಜನರು ಬದುಕಲು ತಮ್ಮ ಅವಶ್ಯಕತೆಗಳನ್ನು ಪೂರೈಸಲು ಅನೇಕ ರೀತಿಯ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾರೆ. ಸಮಾಜದಲ್ಲಿ ನೀವು ಸುತ್ತಮುತ್ತ ಏನು ಜನರನ್ನು ಕಾಣ್ತಿರಲ್ಲ, ಎಲ್ಲ ಜನರು ಬದುಕೋದಕ್ಕೆ ಏನನ್ನು ಮಾಡ್ತಾ ಇರ್ತಾರೆ, ಅವರ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಅನೇಕ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೆ. ಚಟುವಟಿಕೆಗಳಂತಂದ್ರೆ ಯಾವುದಾದರೂ ಒಂದು ಕೆಲಸದಲ್ಲಿ ತೊಡಗಿಕೊಂಡಿರುತ್ತಾರೆ. ಅವುಗಳನ್ನು ನಾವು 2 ಭಾಗಗಳಾಗಿ ವಿಂಗಡಿಸ್ತೀವಿ. ಕೈಗೊಳ್ತಕ್ಕಂಥ ಚಟುವಟಿಕೆಗಳನ್ನು 2 ಭಾಗಗಳಾಗಿ ವಿಂಗಡಿಸ್ತೀವಿ. ಮೊದಲನೆಯ ಒಂದು ಭಾಗ ಆರ್ಥಿಕ ಚಟುವಟಿಕೆ, ಎರಡನೇದಾಗಿ ಆರ್ಥಿಕೇತರ ಚಟುವಟಿಕೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಆರ್ಥಿಕ ಚಟುವಟಿಕೆ ಎಂದರೇನು, ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ಆರ್ಥಿಕ ಚಟುವಟಿಕೆ ಎಂದರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಜನರ ಗುಂಪು ಆದಾಯಕ್ಕಾಗಿ ಕೆಲಸ ನಿರ್ವಹಿಸುವುದನ್ನು ಆರ್ಥಿಕ ಚಟುವಟಿಕೆ ಎನ್ನಲಾಗಿದೆ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಕಾಣ್ತಕ್ಕಂಥ ಜನರು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಕೆಲಸವನ್ನು ಯಾವ ಕಾರಣಕ್ಕಾಗಿ ಮಾಡ್ತಾರ ಅಂತ ಹೇಳಿ ಕರಿತೀವಿ ನಾವು ಆದಾಯ. ಏನೇ ಕೆಲಸವನ್ನು ಮಾಡಿದ್ರು ಆ ಕೆಲಸದ ಪ್ರತಿಫಲವಾಗಿ ಏನನ್ನು ಪಡೆದುಕೊಳ್ತಾರವರು, ಆದಾಯ. ಈ ಆದಾಯದ ನಿರೀಕ್ಷೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡುವ ಚಟುವಟಿಕೆಗಳಿಗೆ ನಾವು ಆರ್ಥಿಕ ಚಟುವಟಿಕೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗಾಗಿ ನಾವು ನಿಮಗೆ ಪಾಠವನ್ನು ಮಾಡ್ತೀವಿ. ಪಾಠವನ್ನು ಮಾಡುವುದಕ್ಕಾಗಿ ನಾವು ತಿಂಗಳಿಗೆ ವೇತನವನ್ನು ಪಡೆದುಕೊಳ್ತೀವಿ. ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಏನನ್ನು ತೆಗೆದುಕೊಳ್ತಾ ಇದ್ದೀವಿ, ವೇತನವನ್ನು ತೆಗೆದುಕೊಳ್ತಾ ಇದ್ದೀವಿ. ಇದನ್ನೇ ನಾವು ಏನಂತ ಹೇಳಿ ಕರಿತೀವಿ, ಆರ್ಥಿಕ ಚಟುವಟಿಕೆ. ಇದೇ ರೀತಿಯಾದಂಥ ಹಲವಾರು ಚಟುವಟಿಕೆಗಳನ್ನು ನೀವು ನಿಮ್ಮ ದೈನಂದಿನಲ್ಲಿ ಕಾಣ್ತೀರಿ. ಉದಾಹರಣೆಗಾಗಿ ಕಟ್ಟಡ ಕಾರ್ಮಿಕರು, ಅಲ್ಲಿ ಒಂದು ಜನರ ಗುಂಪು ಯಾವ ಕೆಲಸದಲ್ಲಿ ನಿರತವಾಗಿರ್ತಾರ, ಒಂದು ಕಟ್ಟಡವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಜನ ಅಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಉದ್ದೇಶ ಏನು, ಆದಾಯ ಸಂಪಾದನೆ. ಅದೇ ರೀತಿ ನೀವು ಬೆಳಗ್ಗೆ ಪೇಪರ್ ಹಾಕ್ತಕ್ಕಂಥ ವ್ಯಕ್ತಿಗಳನ್ನು ನೋಡ್ತೀರಿ, ಹಾಲು ಮಾರುವ ವ್ಯಕ್ತಿಗಳನ್ನು ನೋಡ್ತೀರಿ, ಅದೇ ರೀತಿ ತರಕಾರಿ ಮಾರುವ ವ್ಯಕ್ತಿಗಳನ್ನು ನೋಡ್ತೀರಿ. ಅದೇ ರೀತಿ ನಿಮ್ಮ ಸುತ್ತಮುತ್ತ ಇರುವ ಪ್ರದೇಶದಲ್ಲಿ ಇರತಕ್ಕಂಥ ಅಂಗಡಿಗಳಲ್ಲಿ ವ್ಯಾಪಾರಿಗಳು
ವಸ್ತುಗಳನ್ನು ಮಾರಾಟ ಮಾಡುವುದನ್ನು ನೋಡ್ತಾ ಇರ್ತೀರಿ. ಇವರೆಲ್ಲ ಯಾತಕ್ಕಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ ಅಂತಂದ್ರೆ ಆದಾಯಕ್ಕಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಏನೇ ಕೆಲಸವನ್ನು ಮಾಡಿದರೆ ಆ ಕೆಲಸಕ್ಕೆ ಪ್ರತಿಫಲವಾಗಿ ಏನು ಬೇಕು? ಆದಾಯ, ಹಣ, ಸಂಪಾದನೆ ಬೇಕಾಗ್ತದೆ. ಅದನ್ನು ನಾವು ಆರ್ಥಿಕ ಚಟುವಟಿಕೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಉದಾಹರಣೆಗೆ ಶಿಕ್ಷಕ. ಅದೇ ರೀತಿ ಆರ್ಥಿಕೇತರ ಚಟುವಟಿಕೆ. ಆರ್ಥಿಕೇತರ ಚಟುವಟಿಕೆ ಎಂದರೆ ಯಾವುದೇ ಆದಾಯ ಸಂಪಾದನೆಯ ನಿರೀಕ್ಷೆ ಇಲ್ಲದೆ ಕರುಣೆ, ಪ್ರೀತಿ, ವಾತ್ಸಲ್ಯದ ಆಧಾರದಲ್ಲಿನ ಕೆಲಸಗಳನ್ನು ಆರ್ಥಿಕೇತರ ಚಟುವಟಿಕೆ ಎನ್ನಲಾಗಿದೆ. ಆರ್ಥಿಕ ಚಟುವಟಿಕೆಯಲ್ಲಿ ಆದಾಯದ ನಿರೀಕ್ಷೆ ಇರುತ್ತದೆ, ಆದರೆ ಆರ್ಥಿಕೇತರ ಚಟುವಟಿಕೆಯಲ್ಲಿ ಯಾವುದೇ ಆದಾಯ ಸಂಪಾದನೆಯ ನಿರೀಕ್ಷೆ ಇರುವುದಿಲ್ಲ. ಆದಾಯವನ್ನು ಸಂಪಾದಿಸುವ ಆಸಕ್ತಿ ಇರುವುದಿಲ್ಲ. ಇಲ್ಲಿ ಕೆಲಸಗಳು ಯಾವುದರ ಆಧಾರದ ಮೇಲೆ ನಡೀತಾವಂತಂದ್ರೆ ಕರುಣೆ, ಪ್ರೀತಿ, ವಾತ್ಸಲ್ಯದ ಆಧಾರದ ಮೇಲೆ ನಡೆಯುವ ಕೆಲಸಗಳನ್ನು. ಉದಾಹರಣೆಗಾಗಿ ನಾನು ಹೇಳಿದೆ, ನಾನೊಬ್ಬ ಶಿಕ್ಷಕ, ಕಾಲೇಜಿನಲ್ಲಿ ಪಾಠವನ್ನು ಮಾಡ್ತೇನೆ, ತಿಂಗಳಿಗೆ ವೇತನವನ್ನು ಪಡೆದುಕೊಳ್ತೇನೆ. ಅದೇ ರೀತಿ ನಮ್ಮ ಮನೆಯಲ್ಲಿ ಕೂಡ ನಮ್ಮ ತಂಗಿ, ನಮ್ಮ ಸಹೋದರಿಯು ಕೂಡ ಪ್ರಥಮ ವರ್ಷ PUC ವಿಭಾಗದಲ್ಲಿ ಕಲಿತಾ ಇರ್ತಾಳೆ. ಅವಳು ಕೂಡ ಏನದ ವ್ಯವಹಾರ ಅಧ್ಯಯನವನ್ನು ತೆಗೆದುಕೊಂಡಿರ್ತಾಳೆ. ಆಗ ನಾನು ಅದೇ ಒಂದು ವ್ಯವಹಾರ ಅಧ್ಯಯನ ವಿಷಯವನ್ನು ಅವಳಿಗೆ ತಿಳಿಸಿಕೊಡುವ ಸಂದರ್ಭದಲ್ಲಿ ಆಕೆಯಿಂದ ಯಾವುದೇ ಆದಂಥ ಆದಾಯದ ನಿರೀಕ್ಷೆಯನ್ನು ಪಡೆಯುವುದಿಲ್ಲ. ಏಕೆಂದರೆ ಆಕೆ ನನ್ನ ತಂಗಿ ಅಂದರೆ ಏನಲ್ಲಿ ಕರುಣೆ, ಒಂದು ವಾತ್ಸಲ್ಯ, ಒಂದು ಪ್ರೀತಿ ಇರುತ್ತದೆ. ಆ ಕಾರಣಕ್ಕಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ಆದಾಯದ ನಿರೀಕ್ಷೆಗಳು ಇರೋದಿಲ್ಲ. ಉದಾಹರಣೆಗಾಗಿ ಈಗ ಒಬ್ಬ ರಸ್ತೆ ಬದಿಯಲ್ಲಿ ಕಣ್ಣು ಕಾಣದ ಕುರುಡ ನಿಂತಿರ್ತಾನೆ, ನೀವು ಹೋಗ್ತಾ ಇರ್ತೀರಿ, ಆತನನ್ನು ನೀವೇನು ಮಾಡ್ತೀರಿ? ಆತನಿಗೆ ರಸ್ತೆ ದಾಟೋದಕ್ಕೆ ಆಗ್ತಾ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಆತನನ್ನು ಕೈ ಹಿಡಿದು ರಸ್ತೆಯನ್ನು ದಾಟಿಸ್ತೀರಿ. ಅದಕ್ಕೆ ನೀವೇನಾದರೂ ಆದಾಯವನ್ನು ನಿರೀಕ್ಷೆ ಮಾಡ್ತೀರೇನು? ಅವರಿಂದ ನೀವು ಹಣವನ್ನು ಕೇಳ್ತೀರೇನು? ಕೇಳೋದಿಲ್ಲ. ಯಾಕೆ? ಯಾವ ಕಾರಣಕ್ಕಾಗಿ ನೀವೆಲ್ಲ ಕೆಲಸವನ್ನು ಮಾಡಿದ್ದೀರಿ? ಆ ಒಂದು ಕುರುಡನ ಮೇಲೆ ಇರುವ ಕರುಣೆ, ಆತನಿಗೆ ಕಣ್ಣು ಕಾಣುವುದಿಲ್ಲ ಅಂತ ಪಾಪ ಅನ್ನುವ ಭಾವನೆಯಿಂದ ನೀವು ಆತನಿಗೆ ಸಹಾಯವನ್ನು ಮಾಡಿದಿರಿ. ಈ ರೀತಿ ಪ್ರೀತಿ, ವಾತ್ಸಲ್ಯ, ಕರುಣೆಯ ಆಧಾರದ ಮೇಲೆ ಜರುಗುವ ಕೆಲಸಗಳನ್ನು ಆರ್ಥಿಕೇತರ ಚಟುವಟಿಕೆ ಅಂತ ಹೇಳಿ ಕರಿತೀವಿ. ಅದೇ ರೀತಿ ವಿದ್ಯಾರ್ಥಿಗಳೇ, ನಾವು ಈ ಆರ್ಥಿಕ ಚಟುವಟಿಕೆಗಳನ್ನು 3 ವಿಧಗಳಾಗಿ ಅಂದರೆ 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಆರ್ಥಿಕ ಚಟುವಟಿಕೆಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪ್ರಥಮವಾಗಿ ಅವುಗಳು ಯಾವ್ಯಾವೆಂದರೆ ವ್ಯವಹಾರ, ವೃತ್ತಿ ಮತ್ತು ಉದ್ಯೋಗ. ಆರ್ಥಿಕ ಚಟುವಟಿಕೆಯಲ್ಲಿ 3 ಪ್ರಕಾರಗಳು. ಮೊದಲನೆಯದಾಗಿ ವ್ಯವಹಾರ, ಎರಡನೇದಾಗಿ ವೃತ್ತಿ, ಮೂರನೆಯದಾಗಿ ಉದ್ಯೋಗ. ವ್ಯವಹಾರ ಎಂದರೇನು? ವ್ಯವಹಾರದ ಪರಿಕಲ್ಪನೆ ಅಂದರೆ ವ್ಯವಹಾರ ಅಂತಕ್ಕಂಥ ಪದ, ಮೂಲ ಪದ ಎಲ್ಲಿಂದ ಸ್ಥಾಪನೆ ಆಯಿತು, ಯಾವ ಭಾಷೆಯಿಂದ ವ್ಯವಹಾರ ಅಂತಕ್ಕಂಥ ಪದ ಉದ್ಭವ ಆಯಿತು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ವ್ಯವಹಾರದ ಪರಿಕಲ್ಪನೆ. ವ್ಯವಹಾರ ಎನ್ನುವ ಪದವು ಆಂಗ್ಲ ಭಾಷೆಯ ಬಿಸ್ನೆಸ್ ಪದದ ಕನ್ನಡ ರೂಪವಾಗಿದೆ. ವ್ಯವಹಾರ ಅಂದರೆ ಇಂಗ್ಲೀಷ್ನಲ್ಲಿ ಏನಂತ ಹೇಳಿ ಕರಿತೀವಿ? ನಾವು ಇದನ್ನು ಬಿಸ್ನೆಸ್ ಅಂತ ಹೇಳಿ ಕರಿತೀವಿ. ಬಿಸ್ನೆಸ್ನ ಕನ್ನಡ ರೂಪವೇ ಏನಂತ ಹೇಳಿ ಕರಿತೀವಿ? ವ್ಯವಹಾರ ಅಂತ ಹೇಳಿ ಕರಿತೀವಿ. ಇನ್ನು ಈ ಬಿಸ್ನೆಸ್ ಎಂಬ ಪದ ಬಿಸಿ ಎಂಬ ಪದದಿಂದ ಬಂದಿದೆ. ಬಿಸಿ ಕೂಡ ಇದು ಆಂಗ್ಲ ಭಾಷೆಯ ಒಂದು ಶಬ್ದ. ಈ ಬಿಸಿ ಎಂಬ ಪದದಿಂದ ಬಂದಿದೆ. ಹಾಗಾದರೆ ಬಿಸಿ ಎಂದರೇನು? ಬಿಸಿ ಎಂದರೆ ನಿರಂತರ ಕೆಲಸದಲ್ಲಿ ತೊಡಗು ಎಂದರ್ಥ. ಬಿಸಿ ಎಂದರೆ ನಿರಂತರವಾಗಿ ಕೆಲಸದಲ್ಲಿ ತೊಡಗಿರುವುದನ್ನು ನಾವು ಬಿಸಿ ಅಂತ ಹೇಳಿ ಕರಿತೀವಿ. ಯಾವ ಕಾರಣಕ್ಕಾಗಿ ಕೆಲಸದಲ್ಲಿ ತೊಡಗಿಕೊಂಡಿರುತ್ತಾರೆ ಜನ? ಕೆಲಸದಲ್ಲಿ ತೊಡಗಿರುವ ಉದ್ದೇಶ ಏನೆಂದರೆ ಆದಾಯ ಸಂಪಾದನೆ. ನಿರಂತರವಾಗಿ ಯಾವ ಕಾರಣಕ್ಕಾಗಿ ಜನ ಕೆಲಸದಲ್ಲಿ ತೊಡಗಿರುತ್ತಾರೆ ಅಂತಂದರೆ ತಮ್ಮ ಬದುಕನ್ನು, ತಮ್ಮ ಜೀವನವನ್ನು, ತಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಹಣ ಬಹಳ ಪ್ರಮುಖವಾದಂತಹ ಅಂಶವನ್ನು ಬೀರ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ನಾವು ಏನಂತ ಹೇಳಿ ಕರಿತೀವಿ? ಕೆಲಸದಲ್ಲಿ ತೊಡಗಿರುವ ಉದ್ದೇಶ ಆದಾಯ ಸಂಪಾದನೆ. ಆದ ಕಾರಣ ಬಿಸಿ ಎಂಬ ಪದದಿಂದ ಬಿಸ್ನೆಸ್ ಎಂದು ಪರಿವರ್ತನೆ ಆಗಿದೆ. ಬಿಸಿ ಎಂಬ ಪದ ಬಿಸ್ನೆಸ್ ಎಂದು ಪರಿವರ್ತನೆಯಾಗಿದೆ. ಹಾಗಾದರೆ ಇನ್ನು ವ್ಯವಹಾರ ಎಂದರೇನು? ವ್ಯವಹಾರದ ಅರ್ಥವನ್ನು ತಿಳಿದುಕೊಳ್ಳೋಣ. ವ್ಯವಹಾರ ಎಂದರೆ ಇದು ಆರ್ಥಿಕ ಚಟುವಟಿಕೆಯಾಗಿದ್ದು, ನೋಡ್ರಿ ಇಲ್ಲಿ ವ್ಯವಹಾರ ಎಂದರೆ ಏನು? ಇದು ಆರ್ಥಿಕ ಚಟುವಟಿಕೆ. ಆರ್ಥಿಕ ಚಟುವಟಿಕೆ ಅಂತಂದ್ರೆ ನಾವೇನು ಹೇಳಿದ್ದೇವೆ ಈಗಾಗಲೇ ಹಿಂದಿನ
ನೋಡಿದಾರಲ್ಲ, ಆರ್ಥಿಕ ಚಟುವಟಿಕೆ ಎಂದರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಜನರ ಗುಂಪು ಆದಾಯಕ್ಕಾಗಿ ಕೆಲಸ ನಿರ್ವಹಿಸುವುದನ್ನು ಆರ್ಥಿಕ ಚಟುವಟಿಕೆ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಇದು ಕೂಡ ಏನನ್ನ ಹೊಂದಿರುತ್ತದೆ, ಆದಾಯವನ್ನು ಸಂಪಾದಿಸುವ ಉದ್ದೇಶ ಹೊಂದಿರುವ ಕಾರಣಕ್ಕಾಗಿ ಇದು ಆರ್ಥಿಕ ಚಟುವಟಿಕೆಯಾಗಿದೆ. ವ್ಯವಹಾರ ಎಂದರೆ ಇದು ಆರ್ಥಿಕ ಚಟುವಟಿಕೆಯಾಗಿದ್ದು ಸರಕು ಸೇವೆಗಳ ಉತ್ಪಾದನೆ ಮತ್ತು ಖರೀದಿ ಮಾರಾಟದ ಜೊತೆಗೆ ಲಾಭ ಗಳಿಸುವ ಉದ್ದೇಶ ಹೊಂದಿರುತ್ತದೆ. ವ್ಯವಹಾರ ಎಂದರೆ ನಿಮಗೆ ಗೊತ್ತು, ಸಂಸ್ಥೆಗಳ ಬಗ್ಗೆ ನಿಮಗೆ ಗೊತ್ತು, ಕಂಪನಿಗಳ ಬಗ್ಗೆ ನಿಮಗೆ ಗೊತ್ತು. ಏನು ಮಾಡುತ್ತವೆ ವ್ಯವಹಾರ ಸಂಸ್ಥೆಗಳು, ವ್ಯವಹಾರ ಕಂಪನಿಗಳು? ಸರಕುಗಳನ್ನು ಉತ್ಪಾದನೆ ಮಾಡುತ್ತವೆ. ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ, ಸರಕುಗಳನ್ನು ಶುದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವುದಕ್ಕೆ ಸಂಸ್ಥೆಗಳಿಗೆ ಕಚ್ಚಾ ವಸ್ತುಗಳು ಬೇಕಾಗ್ತವೆ. ಆ ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಖರೀದಿ ಮಾಡುವುದರ ಮುಖಾಂತರ ಕಚ್ಚಾ ವಸ್ತುಗಳನ್ನು ಶುದ್ಧ ವಸ್ತು ಅಂದರೆ ಸರಕಿನ ರೂಪದಲ್ಲಿ ಅವುಗಳನ್ನು ಪರಿವರ್ತಿಸಿ ಮಾರಾಟವನ್ನು ಮಾಡುವುದರ ಜೊತೆಗೆ ಲಾಭ ಗಳಿಸುವ ಉದ್ದೇಶವನ್ನು ಹೊಂದಿರುತ್ತದೆ. ಇದನ್ನು ನಾವು ವ್ಯವಹಾರ ಎಂದು ಕರೆಯುತ್ತೇವೆ. ಇಲ್ಲಿ ನೋಡಿ, ನಾವು ಒಂದು ಉದಾಹರಣೆಯಿಂದ ತಿಳಿದುಕೊಳ್ಳೋಣ. ಒಂದು ವ್ಯವಹಾರ ಸಂಸ್ಥೆ, ಬಿಸ್ನೆಸ್ ಆರ್ಗನೈಜೇಷನ್ ಅಂತ ಹೇಳಿ ಕರಿತೀವಿ. ಇವರ ಕೆಲಸ ಏನು? ಸರಕುಗಳ ಉತ್ಪಾದನೆ ಮಾಡಿರ್ತಕ್ಕಂಥ ಸರಕುಗಳನ್ನು ಇವರು ಏನು ಮಾಡ್ತಾರ? ಮಾರಾಟ ಮಾಡುತ್ತಾರೆ. ಯಾರಿಗೆ ಮಾರಾಟ ಮಾಡುತ್ತಾರೆ? ಗ್ರಾಹಕರಿಗೆ. ಅವರ ಬೇಡಿಕೆ ಅವಶ್ಯಕತೆಗಳ ಅನುಗುಣವಾಗಿ ಗ್ರಾಹಕರು ಸರಕುಗಳನ್ನು ಖರೀದಿ ಮಾಡ್ತಾರೆ. ಹೌದಾ? ಯಾವ ಕಾರಣಕ್ಕಾಗಿ ಗ್ರಾಹಕರಿಗೆ ಸರಕುಗಳನ್ನು ಮಾರಾಟ ಮಾಡಲಾಗುತ್ತದೆ? ಕಾರಣ ಲಾಭದ ಉದ್ದೇಶ. ಲಾಭ ಅಂದರೆ ಏನು? ಅದೊಂದು ಆದಾಯ, ಹೂಡಿಕೆ ಮೇಲಿನ ಪ್ರತಿಫಲ.